Karnataka Chief Minister Basuraj Bommai on Sunday said that anti-national forces who pose a challenge to the nation's system of law and order cannot be tolerated. His remarks came after the Chief Minister informed that their threats against 3 judges of the Karnataka High Court have been received from Tamil Nadu for their judgment on the Hijab rule. He further described that there are provisions for filing review petitions if the petitions are not satisfied with the judgment. However, the disruptive forces are still inciting the people to rise against the system. Following the death threats, the Chief Minister directed the State Director General of Police to start the investigation immediately. Karnataka Chief Minister also affirmed that the security for 3 judges has been tightened by raising it to the Y category. Bommai slammed the secularists for remaining silent about this case and said that appeasing a section of the people like this is not secularism, it amounts to communalism. We need to fight unitedly in cases like this as we need to preserve the judicial system of the country. Cases like this pose a threat to the nation's democratic system. It should be strongly condemned by public, he added. The Karnataka High Court on Tuesday dismissed various petitions challenging a ban on hijab in education institutions and said that wearing a hijab is not an essential religious practice of Islam. ತಮಿಳುನಾಡಿನಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಸಮೇತವಾಗಿ 3 ಜನ ನ್ಯಾಯಾಧೀಶರ ಮೇಲೆ ಕೊಲೆ ಬೆದರಿಕೆಯ ಪ್ರಕರಣ ನಡೆದಿದೆ ಮತ್ತು ದಾಖಲಾಗಿದೆ. ಕೆಲವು ದೇಶದ್ರೋಹ ಶಕ್ತಿಗಳು ಈ ದೇಶದ ವ್ಯವಸ್ಥೆಗೆ ಒಂದು ಸವಾಲು ಹಾಕುವಂಥ ಪ್ರಯತ್ನಗಳು ಮಾಡಿದೆ. ಹಿಂದೆಂದೂ ಕೂಡ ಆಗಿರಲಿಲ್ಲ. ನ್ಯಾಯಾಂಗದಲ್ಲಿ ತೀರ್ಪನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ ಮತ್ತು ನ್ಯಾಯಾಂಗದಲ್ಲಿ ವ್ಯವಸ್ಥೆ ಇದೆ. ಆ ತೀರ್ಪು ಅವರಿಗೆ ಸರಿ ಅನ್ನಿಸ್ತಿದ್ರೆ ಮೇಲ್ಮನೆಯ ಸಲ್ಲಿಸುವಂಥ ಎಲ್ಲ ವ್ಯವಸ್ಥೆಗಳಿದೆ. ಇಂಥದ್ದು ಎಲ್ಲ ಇದ್ದಾಗೂ ಕೂಡ ಈ ವಿಚಿತ್ರಕಾರಿ ಶಕ್ತಿಗಳು ಈ ಥರ ಹೇಳಿಕೆಯನ್ನು ಕೊಟ್ಟು ಜನರನ್ನ ಹೊಡೆದೆಬ್ಬಿಸಿ ಈ ವ್ಯವಸ್ಥೆ ವಿರುದ್ಧ ಎತ್ಕಡ್ತಾ ಇದ್ದಾರೆ. ಇಂಥ ಎಲ್ಲ ಶಕ್ತಿಗಳನ್ನು ನಾವು ಸಹಿಸೋಕ್ಕಾಗಲ್ಲ, ದಮನ ಮಾಡಬೇಕಾಗ್ತದೆ. ಈಗಾಗಲೇ ತಮಿಳುನಾಡಿನಲ್ಲಿ ಕೇಸ್ ಬುಕ್ ಆಗಿದೆ. ಕರ್ನಾಟಕದ ಹೈಕೋರ್ಟಿನ ಬಾರ್ ಅಸೋಸಿಯೇಷನ್ದವರು ಅಷ್ಟರು ಬಂದು ವಿಧಾನಸಭೆಯಲ್ಲಿ ನಿನ್ನೆ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ನಾನು ನಮ್ಮ DG ಅವರಿಗೆ ಆದೇಶ ಕೊಟ್ಟಿದ್ದೇನೆ. ಅದು ನಮ್ಮ ವಿಧಾನಸೌಧ ಕೇಸನ್ನು ಕೂಡಲೇ ತನಿಖೆ ಮಾಡಬೇಕು ಮತ್ತು ಅಲ್ಲಿ ತಮಿಳುನಾಡಿನಲ್ಲಿ ಅವರು ಏನು ಮಾಡಿದ್ದಾರೆ ಅದೆಲ್ಲ ಆದಮೇಲೆ ಈಗ ನಮ್ಮ ವಶಕ್ಕೆ ಅವ್ರನ್ನ ತಗೋಬೇಕು ಮತ್ತು ಕಠಿಣವಾಗಿರುವಂಥ ಸೆಕ್ಷನ್ಗಳನ್ನು ಹಾಕಿ ಕೇಸ್ಗಳನ್ನು ನಡೆಸಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಟ್ಟಿದ್ದೇನೆ. ಅಲ್ಲದೆ ನಮ್ಮ 3 ಜನ ಏನು ಗೌರವಾನ್ವಿತ ನ್ಯಾಯಾಧೀಶರಿದ್ದಾರೆ ಅವರಿಗೆ ಈಗಿರೋ ಸೆಕ್ಯೂರಿಟಿಯನ್ನು ಹೆಚ್ಚಿಸಬೇಕು. ವೈ ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಕೊಡಬೇಕನ್ನುವಂಥ ಒಂದು ತೀರ್ಮಾನವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ. ನಾನು ಕೇಳ್ತೀನಿ, ಈ ಸೋ ಕಾಲ್ಡ್ ಸೂಡೋ ಸೆಕ್ಯುಲರ್ ಡೋಂಗಿ ಸೆಕ್ಯುಲರ್ ಜನಕ್ಕೆ ಯಾಕೆ ಮೌನ ಇದ್ದೀರಿ? ಘಟನೆ ನಡೆದು 3-4 ದಿವಸ ಆಯಿತು, ಯಾಕೆ ಮೌನ ಇದ್ದೀರಿ? ಒಬ್ಬ ಜಡ್ಜ್ ಅವರ ತೀರ್ಪಿನ ವಿರುದ್ಧ ಕೊಲೆ ಬೆದರಿಕೆ ಮಾಡ್ತಾರೆ ಮತ್ತು ಅವರು ಮಾಡುತ್ತಿರುವಂಥ ಮುಂದಿನ ಕೃತಿಗಳ ಬಗ್ಗೆನೂ ಕೂಡ ಸುಳ್ಳು ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ಆದರೆ ಇದು ಆದರೆ ನಾವು ಜವಾಬ್ದಾರಲ್ಲ ಅಂತ. ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಮೌನ ಇದ್ದೀರಿ? ಬೇರೆ ವಿಷಯದಲ್ಲಿ ಭಾಳ ದೊಡ್ಡ ಕೂಗನ್ನು ಹಾಕ್ತೀರಿ. ಈಗ ಒಂದು ವರ್ಗದ ಜನಕ್ಕೆ ಇಷ್ಟು ಒಲೈಸುವಂಥದ್ದು ಇದು ಸೆಕ್ಯುಲರಿಸಮ್ ಅಲ್ಲ, ಇದು ನಿಜವಾದಂಥ ಕಮ್ಯುನಲಿಸಮ್ ಅಂತ ನಾನು ಇದನ್ನು ಖಂಡನೆಯನ್ನು ಮಾಡ್ತೇನೆ. ನಿಮ್ಮ ಮೌನವನ್ನು ಮುರಿರಿ, ಇದಕ್ಕೆ ಖಂಡನೆಯನ್ನು ಮಾಡಿ ನಾವೆಲ್ಲ ಒಂದಾಗಿ ನಿಲ್ಲಬೇಕಾಗಿದೆ. ಇಲ್ಲದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಿಂದಲೇ ಸಾಕಷ್ಟು ಇವತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಿರುವಂಥದ್ದು. ಅದನ್ನೇ ಇವತ್ತು ಅವರು ಚಾಲೆಂಜ್ ಮಾಡ್ತಾರಂತಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ
ಬಹಳ ದೊಡ್ಡ ಆತಂಕ ಇದೆ. ಅದರಿಂದ ಇದಕ್ಕೆ ಸರ್ಕಾರವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ. ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಖಂಡಿಸಬೇಕು ಅಂತ ಹೇಳ್ತೀವಿ.